ಎಲ್ಲರಿಗೂ ನಮಸ್ಕಾರ. ನಾನು ಸಿನಿಮಾ ಫೀಲ್ಡ್ಗೆ ಇದು 3ನೇ ಸಲ ದುಡ್ಡು ಕೊಟ್ಟು ಕಳ್ಕೊಂಡಿದ್ದೆ. ಬಂದವರೆಲ್ಲ ನನಗೆ ನಾಮ ಹಾಕಿ ಹೋಗಿರೋರೆ ಹೊರತು ಇಲ್ಲಿವರೆಗೆ ಈ ಸ್ಟೇಜ್ವರೆಗೂ ಕರ್ಕೊಂಬಂದಿದ್ದಂದ್ರೆ ಇವರೊಬ್ಬರೇ. ಬಟ್ ಇವರು ನಮ್ಮ ಸ್ನೇಹಿತರ ಮುಖಾಂತರ ಸ್ನೇಹಿತರಾಗಿದ್ದರು. ಆ ಸ್ನೇಹಕ್ಕೆ ಅವರು ಶ್ರಮ ಪಡ್ತಾಯಿದ್ರು. ಪಾಪ ಅವ್ರಿಗೂ ಏನೋ ಒಂದು ಸಣ್ಣದಾಗಿ ಒಂದು ಇನ್ವೆಸ್ಟ್ ಮಾಡಿ ಅಂತ ಕೇಳ್ಕೊಂಡ್ರು. ನನಗೆ ಈ ಸಿನಿಮಾ ಫೀಲ್ಡ್ ಅನ್ನೋದು ಹೊಸದಾಗಿರೋದ್ರಿಂದ ನಾನು ಯಾವುದು ಇಲ್ಲಿವರೆಗೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿರೋದಂದ್ರೆ ಒಂದು 3 ಸಿನಿಮಾ ನೋಡಿರ್ಬೋದು ಅಷ್ಟೇ ನಾನು ಇಲ್ಲಿವರೆಗೂ. ಯಾಕಂದ್ರೆ ನಮ್ಮದೇ ಸಿನಿಮಾ ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅಂಥದ್ದು ಇವರು ನಮ್ಮ ಸಿನಿಮಾ ಫೀಲ್ಡ್ ಕರ್ಕೊಂಬಂದು ಇವತ್ತು ಒಂದು ಸ್ಟೇಜ್ ಮೇಲೆ ಕೂರಿಸಿದ್ದಾರೆ. ರಾಜಾ ರಾಣಿ ಅನ್ನೋದು ಇವ್ರ ಕತೆ ಕೇಳಿಲ್ಲ, ನಾನು ಏನು ಕೇಳಿಲ್ಲ. ಇವರೊಂದು ವಿಶ್ವಾಸ ಒಂದು ಮಾತಿನಲ್ಲಿ ಇದು ಮಾಡಿದ್ದಕ್ಕೆ ಇನ್ವೆಸ್ಟ್ ಮಾಡಿದ್ದೀನಿ. ಬಟ್ ಏನಂದ್ರೆ ನಮಗೇನು ಲಾಭ ಬರ್ತದೆ ಅಂತ ಅನ್ನೋದೇನಿಲ್ಲ, ಇದು ಅನ್ನೋದೇನಿಲ್ಲ. ಒಂದು ವಿಶ್ವಾಸದಲ್ಲಿ ಒಂದು ಸ್ನೇಹಿತನಿಗೋಸ್ಕರ ಒಂದು ಹೆಲ್ಪ್ ಮಾಡಬೇಕಾದ ಧರ್ಮ ಅದು ಮಾಡಿದ್ದೀನಿ. ಈ ಸ್ನೇಹಕ್ಕೆ ಒಂದು ಅವ್ರಿಗೂ ಒಂದು ಬೆಲೆ ಕೊಡಬೇಕು, ನಾನು ಒಂದು ಬೆಲೆ ಕೊಡ್ತಿದ್ದೆ ಇದ್ದೀನಿ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಈ ರಾಜಾರಾಣಿ ಅದರಲ್ಲೂ ಟೈಟ್ಲು ಚೆನ್ನಾಗಿದೆ. ಇನ್ನೊಂದೇನು ಅಂದರೆ ಕರ್ನಾಟಕ ಜನತೆ ಇದು ನೋಡಬೇಕು, ಕನ್ನಡನ ಅಭಿಮಾನಿಸ್ಬೇಕು, ಕನ್ನಡಕ್ಕೆ ಒಂದು ಕೀರ್ತಿ ತಂದು ಕೊಡಬೇಕಾದ್ದು ನಿಮ್ಮ ಮಾಧ್ಯಮ ಮಿತ್ರರಿಂದ. ನೀವು ಮಾಧ್ಯಮ ಮಿತ್ರರು ಯಾವ ರೀತಿ ಮೇಲೆ ಕರ್ಕೊಂಡು ಹೋಗ್ತೀರೋ ಹಾಗೆ ಇವ್ರ ತಂಡನೂ ಒಂದು ಹಂತಕ್ಕೆ ಹೋಗ್ತದೆ. ಹೊಸ ಮುಖಗಳನ್ನ ಪರಿಚಯ ಮಾಡಿಸ್ಬೇಕು. ಅದು ನಿಮ್ಮ ಕೈಲಿದೆ. ನಿಮ್ಮ ಕೈಲಿ ಸಾಧ್ಯವಾದಷ್ಟು ನೀವು ಮಾಡಿ ಅಷ್ಟು ಹೇಳಿ ನಾನು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಇಲ್ಲ ಎಲ್ಲ ಅದೇ ಹೇಳಿದ್ನಲ್ಲ, ನಾಮ ಹಾಕಿ ಹೋಗಿರೋರೆ ದುಡ್ಡು ತಗೊಂಡು ಈ ಸ್ಟೇಜ್ವರೆಗೂ ಬಂದಿರೋದು ಇವರೊಬ್ಬರೇ ಅಂತ ನಾನು ಮುಂಚೆನೇ ಹೇಳ್ತಾ ಇದ್ದೀನಿ. ನಮ್ಮದು ಬೇರೆ ಒಂದು ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಇದೆ. ಕೆಲವೊಂದು ಲ್ಯಾಂಡ್ ಬೈ ಮಾಡೋದು, ಸೇಲ್ ಮಾಡೋದು ಅದೆಲ್ಲ ಮಾಡ್ತಾ ಇದ್ದೀವಿ ನಾವು. ಹೌದು. ಎಲ್ಲ ನಮ್ಮ ರಣಧೀರ್ ಅವರು ಹೇಳ್ತಾರೆ ಅದ್ರ ಬಗ್ಗೆ. ನನಗೂ ಗೊತ್ತಿಲ್ಲ, ನಾನು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಇದ್ದೀನಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಮಲ್ಲೇಶ್ ಸರ್. ಕಲಾವಿದರ ಮೇಲೆ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ಧನ್ಯವಾದಗಳು. ಸೊ ಕ್ಯಾಪ್ಟನ್ ಆಫ್ ದ ಶಿಪ್ ನಮ್ಮ ರಣಧೀರ್ ಅವರು. ಸೊ ಸರ್ ರಣಧೀರ್ ಅನ್ನೋದು ರಣಧೀರ್ ಅಂದ್ಬಿಟ್ರು. ರಣಧೀರ್ ಅವರು ಮೊದಲ ಸಿನಿಮಾ ಇಲ್ಲಿ ನಿರ್ದೇಶನದ ಕ್ಯಾಪ್ ಅನ್ನು ತೊಟ್ಟಿದ್ದೀರಾ, ಹೀರೋ ಆಗಿ ಕೂಡ ಅಭಿನಯಿಸಿದ್ದೀರಿ. ತಮ್ಮ ಪಾತ್ರ ಜೊತೆಗೆ ರಾಜಾರಾಣಿ ಬಗ್ಗೆ ತಮ್ಮ ಮಾತು. ಎಲ್ಲರಿಗೂ ನಮಸ್ಕಾರ. ಸಿನಿಮಾ ಮಾಡೋ ಎಷ್ಟೋ ವರ್ಷದ ಕನಸಿತ್ತು. ಹತ್ರ ತಗೊಳ್ಳಿ. ಅದು ಸುಮಾರು ಸಿನಿಮಾ ಮಾಡ್ಕೊಂಡು ಬಂದ್ವಿ. ಬಟ್ ಈ ಸಿನಿಮಾ ಕೈ ಎತ್ಕೊಂಡ್ಬಿಟ್ಟು ಮಾಡಲೇಬೇಕಂತ ನಿಂತ್ಕೊಂಡು ಈ ಸಿನಿಮಾ ಸ್ಟಾರ್ಟ್ ಮಾಡಿಕೊಂಡು ಫಿನಿಶ್ ಆಗಿದೆ ಸರ್. ಈಗ ಇದು ಬಂದ್ಬಿಟ್ಟು ಒಂದು ತಾಯಿ ಇರಲ್ಲ ಮಗುವಿಗೆ, ಅನಾಥ ಮಗು, ಒಂದು ಅಜ್ಜಿ ಸಾಕೊಂಡಿರ್ತಾರೆ. ಅವನಿಗೆ ತಂದೆ ತಾಯಿ ಯಾರು ಇರಲ್ಲ. ಆ ಅಜ್ಜಿ ಏನಿರ್ತಾರೆ ಕತೆ ಹೇಳಿರ್ತಾರೆ. ಅವನಿಗೆ ನಿಮ್ಮ ಅಪ್ಪ ಅಮ್ಮ ಸಿಗ್ಬೇಕು, ಏನೇ ಸಿಗ್ಬೇಕಂದ್ರೂ ಒಬ್ಬಳು ರಾಣಿ ಅಂತ ಸಿಗ್ತಾಳೆ. ಅವಳಿಗೆ ಸಿಕ್ಕಿದಾಗ ನೀನು ಎಲ್ಲ ಸಿಗೋದು ಅಂತೇಳಿ ಅವಳ ಸುತ್ತ ಒಂದು ಕತೆ. ನಾನೇ ವರ್ಕ್ ಮಾಡಲಿಲ್ಲ. ಇಲ್ಲ ಸರ್, ಯಾರ ಹತ್ರ ಕತೆ ಇಲ್ಲ ಸರ್. ಇಲ್ಲ ಸರ್, ಸಿನಿಮಾಗಳಲ್ಲೇ ನೋಡ್ಕೊಂಡು ನಾನು ಫಸ್ಟ್ ಎಲ್ಲ ಕ್ಯಾರೆಕ್ಟರ್ ಮಾಡ್ಕೊಂಡು ಬರ್ತಾ ಇದ್ದೆ ಸರ್. ಇಲ್ಲ ಎಲ್ಲೂ ಹೋಗಿಲ್ಲ ಸರ್. ಇಲ್ಲ, ಫಸ್ಟ್ ತಮಿಳಲ್ಲಿ ಆ್ಯಕ್ಟ್ ಮಾಡೋದು. ಫಸ್ಟ್ ಸಿನಿಮಾ ಹೀರೋ ಅಲ್ಲೇ ಆಗಿದ್ದು. ಇಲ್ಲಿ ಕೀಚಕರು ಅಂತ ಕೋವಿಡ್ ಮುಂಚೆ ರಿಲೀಸ್ ಆಯಿತು, ಅದು ಹೀರೋ ಮಾಡಿದೆ ಸರ್. ಇದು ಆರ್ಟಿಸ್ಟು ಶೋಭ್ರಾ ಸರು, ಬೀರದರು, ಗಿರಿಜಾ ಲೋಕೇಶು, ಕಿಲ್ಲರ್ ವೆಂಕಟೇಶು, ಲೂಜ್ಮಾದ ಯೋಗಿ ಸರ್ ಇದ್ದಾರೆ. ಆಮೇಲೆ ಜತ್ತಿ ಸರ್ ಇದ್ದಾರೆ, ಮಂಜುಳಾ ಮೇಡಮ್ ಇದ್ದಾರೆ. ಟೆಕ್ನಿಷಿಯನ್ ಬಂದ್ಬಿಟ್ಟು ಮಧು ಮ್ಯಾಂಡಿ ಅಂತ ಸರ್, DOP ಅವರು. ಕೊರಿಯೋಗ್ರಾಫರ್ ಬಾಲು, ಮುರಳಿ ಕೃಷ್ಣ, ಆಮೇಲೆ ಎಡಿಟರ್ ನಿಶಿತ್ ಪೂಜಾರಿ ಅಂತ ಸರ್. ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿದೆ ಸರ್. ಸರಿ, ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿದೆ ಸರ್. ಈಗ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಸರ್. ಎಲ್ಲ 75 ಡೇಸ್ ಶೂಟ್ ಮಾಡಿದೆ ಸರ್. ಚಿಕ್ಕಮಗಳೂರು, ಮಂಗಳೂರು, ಮತ್ತು ಮೈಸೂರು, ಬೆಂಗಳೂರು, ಮಾಲೂರು, ದೊಡ್ಡಬಳ್ಳಾಪುರ, ನಂದಿ ಇಲ್ಲೆಲ್ಲ ಮಾಡಿದೆ ಸರ್. ಸರ್ ಹೊಡಿದಾಗ ಸರ್ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಒಂಚೂರು ಹಿಂಗಿದೆ, ಹಿಂಗೆ ಹೆಲ್ಪ್ ಮಾಡಿ ಅಂತ ಕೇಳಿದೆ ನಾನು. ಆಯ್ತು ಮಾಡೋಣ ಅಂತ ಅಷ್ಟೇ ಸರ್. ನಿಮ್ಮ ಪಾತ್ರದ ಬಗ್ಗೆ ಏನಾದರೂ ಹೇಳಿ ಸ್ವಲ್ಪ. ನಿಮ್ಮ ಪಾತ್ರದ ಬಗ್ಗೆ ಹೇಳಲ್ವಾ? ಓಕೆನಾ ಸರ್? ಬೇರೆ ಏನೋ ಪ್ರಶ್ನೆ ಇದೆಯಾ? ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ರಣಧೀರ್ ಅವರಿಗೆ. ಆಲ್ ದಿ ವೆರಿ ಬೆಸ್ಟ್ ನಿಮ್ಮ ಸಿನಿಮಾ ರಾಜಾರಾಣಿಗೆ.